ಕಾಂಗ್ರೆಸ್ ಹೈಕಮಾಂಡ್ಗೆ ಮಾತು ಕೊಟ್ಟು ಬಂದಿರುವಂತೆ ಸಿದ್ದರಾಮಯ್ಯ ಅವರು ನಾಳೆ ರಾಜೀನಾಮೆಯನ್ನು ನೀಡಲಿಕ್ಕೆ ಮಾನಸಿಕವಾಗಿ ಸಿದ್ಧರಿದ್ದಾರೆ. ಆದರೆ ಅವರ ಬೆಂಬಲಿಗರು ಅಥವಾ ಅತಿ ಆಪ್ತರು ಅಂತ ಅನಿಸಿಕೊಳ್ಳುವ ಪಟ್ಟಿಯಲ್ಲಿ ಎಂ ಬಿ ಪಾಟೀಲ್ ಕೂಡ ಒಬ್ಬರಿದ್ದಾರೆ. ಬಟ್ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ, ಪರಮೇಶ್ವರ್ ಹೆಸರು ಹೇಳಿ ಗೊಂದಲಕ್ಕೆ ಕಾರಣವಾಗ್ತದೆ. ಸಿದ್ದರಾಮಯ್ಯ ರಾಹುಲ್ ಮಧ್ಯೆ ನಡೆದಿದ್ದಾದರೂ ಏನು ಹಾಗಾದರೆ? ಸಿದ್ದರಾಮಯ್ಯ ಕೂಡ ಪರಮೇಶ್ವರ್ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರಾ? ಸಿಎಂ ಬದಲಾವಣೆ ಆದರೆ ಡಿ ಕೆ ಶಿನ ಅಥವಾ ಪರಮೇಶ್ವರ? ನಾಳಿನ ಹೈಕಮಾಂಡ್ ಸಭೆ ಬಳಿಕ ಸ್ಪಷ್ಟತೆ ಸಿಗುತ್ತೆ. ಎಂ ಬಿ ಪಾಟೀಲ್ ಹೇಳಿದ್ದು ಇನ್ನೊಂದು ಆಯಾಮದಲ್ಲಿ ಅದನ್ನು ಯೋಚಿಸುವಂತೆ ಮಾಡ್ತಾ ಇದೆ. ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ, ಇಲ್ಲ, ರಾಜೀನಾಮೆ ಕೊಡುವಂಥ ಪ್ರಶ್ನೆ ಉದ್ಭವಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಾರೆ. ರಾಜೀನಾಮೆ ಕೊಡುವಂಥ ಸನ್ನಿವೇಶ ಯಾಕೆ ಬರುತ್ತೆ? ಇಲ್ಲ, ಅವರೇ ಮುಖ್ಯಮಂತ್ರಿ. ಹೀಗೆ ಎಂ ಬಿ ಪಾಟೀಲ್ ಅವರ ಹೇಳಿಕೆ ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆ ಮಾಡುವಂತೆ ಮಾಡಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಿಲ್ವಾ ಹಾಗಾದರೆ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ವಾ ಹಾಗಾದರೆ? ಡಾಕ್ಟರ್ ಜಿ ಪರಮೇಶ್ವರ್ ಡಾರ್ಕ್ ಹಾರ್ಸ್ ರೀತಿಯಲ್ಲಿ ಹೊರಹೊಮ್ಮುತ್ತಾರಾ? ಮುಖ್ಯಮಂತ್ರಿ ಆಗ್ತಾರಾ? ರಾಜ್ಯದಲ್ಲಿದ್ದಂಥ ದಲಿತ ಮುಖ್ಯಮಂತ್ರಿ ಕೂಗು ಈಗ ನನಸಾಗುವ ಸಂದರ್ಭ ಏರ್ಪಟ್ಟಿದೆಯಾ? ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರನ್ನು ಸುಲಭವಾಗಿ ಮುಖ್ಯಮಂತ್ರಿಯನ್ನಾಗಿ ಮಾಡಲು ಹೊರಟಿದ್ದಾರಾ? ಇಲ್ಲ ಅನಿಸುತ್ತೆ. ಸಿದ್ದರಾಮಯ್ಯವರು ಆ ರೀತಿ ಮನಸ್ಸು ಮಾಡಿದರೂ ಕೂಡ ಅವರ ಅತ್ಯಾಪ್ತರು ಮಾತ್ರ ಅದನ್ನು ಸಾಧ್ಯ ಮಾಡಿಕೊಡುವುದಿಲ್ಲ ಅನ್ನುವ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ಎಂ ಬಿ ಪಾಟೀಲ್ ಕೂಡ ಇದೇ ವಿಚಾರದಲ್ಲಿ ಮಾತನಾಡಿದ್ದಾರೆ. ನೋಡಿ, ನೆನ್ನೆ ಕೂಡ ಯಾವಾಗ ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ದೆಹಲಿಗೆ ಬುಲಾವ್ ಕೊಡ್ತೋ, ಹೈಕಮಾಂಡ್ ಭೇಟಿಗೆ ತೆರಳಿದ ಸಂದರ್ಭದಲ್ಲೂ ಕೂಡ ಬೆಂಬಿಡದೇನೆ ಅವರ ಜೊತೆಗೆ ಇದ್ದು ಸಿದ್ದರಾಮಯ್ಯ ಅವರು ತೆಗೆದುಕೊಳ್ಳಬೇಕಾದ ತೀರ್ಮಾನದ ಬಗ್ಗೆ ಹಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಎಂ ಬಿ ಪಾಟೀಲ್, ಎಚ್ ಸಿ ಮಹದೇವಪ್ಪ, ಜಿ ಪರಮೇಶ್ವರ್, ಬಿ ಕೆ ಹರಿಪ್ರಸಾದ್, ಹೀಗೆ ಹಲವು ನಾಯಕರು. ಸೊ ಹೀಗಾಗಿ ಅವರ ಇಡೀ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಖಂಡಿತ ಇನ್ನೂ ಕೂಡ ಸ್ಪಷ್ಟವಾಗದ, ಅರ್ಥವಾಗದ ಸನ್ನಿವೇಶದಲ್ಲೇ ನಾವಿದ್ದೇವಾ ಅನ್ನೋ ರೀತಿಯಲ್ಲಿ ಅನುಮಾನ ಮೂಡಿಸ್ತಾ ಇದೆ. ಮುಖ್ಯಮಂತ್ರಿಗಳ ನಿವಾಸದಿಂದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಅನೇಕರು ಬರ್ತಾ ಇದ್ದಾರೆ. ಅನೇಕರು ಮುಖ್ಯಮಂತ್ರಿಗಳ ಭೇಟಿಗಾಗಿ ಬರ್ತಾ ಇದ್ದಾರೆ. ಕೊಪ್ಪಳದ ಶಾಸಕ ರಾಘವೇಂದ್ರ ಇಟ್ನಾಳ್ ಕೂಡ ಈಗಷ್ಟೇ ಆಗಮಿಸಿದರು. ಇನ್ನು ಡಿ ಕೆ ಶಿ ಹಾದಿ ಅಷ್ಟು ಸುಲಭ ಇಲ್ಲ ಅನ್ನುವ ರೀತಿಯಲ್ಲಿ ಗೋಚರವಾಗ್ತಾ ಇದೆ. ಡಿ ಕೆ ಶಿ ಮುಖ್ಯಮಂತ್ರಿ ಆಗೋದು ಕೇಕ್ ವಾಕ್ ಅಲ್ಲ, ಸುಲಭವಾಗಿ ಮುಖ್ಯಮಂತ್ರಿ ಆಗೋದಿಲ್ಲ. ಇನ್ನಷ್ಟು ಹೋರಾಟ, ಇನ್ನಷ್ಟು ಸವಾಲು, ಇನ್ನಷ್ಟು ರೀತಿಯ ಮನವೊಲಿಕೆಗಳು ಎಲ್ಲವೂ ಕೂಡ ನಡೆಯಬೇಕಾದ ಪ್ರಹಸನಗಳಿಗೆ ಸಾಕ್ಷಿ ಆಗಬಹುದು. ಎಂ ಬಿ ಪಾಟೀಲ್ ಮಾತಿನ ಪ್ರಕಾರ ಇದು ಬೇರೆ ಬೇರೆ ರೀತಿಯ ಚರ್ಚೆ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪರಮೇಶ್ವರ್ ಈಗ ಸೂಟು ಬೂಟು ಹೊಲಿಸಿಕೊಂಡು ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉಪಮುಖ್ಯಮಂತ್ರಿ ಆಗೋಕ ಅಥವಾ ಮುಖ್ಯಮಂತ್ರಿ ಆಗೋಕ ಗೊತ್ತಿಲ್ಲ. ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಮಧ್ಯೆ ಏನು ನಡೆದಿದೆ ಅನ್ನೋದು ಯಾರೂ ಕೂಡ ಬಾಯ್ಬಿಟ್ಟಿಲ್ಲ. ಈಗಷ್ಟೇ ಸಂತೋಷ್ ಲಾಡ್ ಕೂಡ ಬಂದಿದ್ದಾರೆ. ಇನ್ನು ಸಿ ಎಂ
ಹೆಸರನ್ನು ಅಥವಾ ಮುಖ್ಯಮಂತ್ರಿ ಹುದ್ದೆಗೆ ಪರಮೇಶ್ವರ್ ಅವರನ್ನು ಸೂಚಿಸಿದ್ದಾರಾ ಸಿದ್ದರಾಮಯ್ಯ ಅವರು? ನೋಡಿ, ಕಳೆದ ಅವಧಿಯಲ್ಲೂ ಕೂಡ ಹೀಗೆ ಆಗಿತ್ತು. ಯಡಿಯೂರಪ್ಪ ಅವರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ರಾಜೀನಾಮೆಯನ್ನು ಅದು ಬಲವಂತವಾಗಿ ಇಳಿಸಲಾಯಿತು. ಗೌರವಿತ ನಿರ್ಗಮನ ಅಲ್ಲ ಯಡಿಯೂರಪ್ಪ ಅವರದ್ದು. ಬಲವಂತವಾಗಿ ಅಧಿಕಾರದಿಂದ ಕೆಳಗಿಳಿಸಿದ ಬಳಿಕ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಸಾಕಷ್ಟು ಜನ ರೇಸ್ನಲ್ಲಿದ್ದರು. ಆ ರೇಸ್ನ ಪೈಕಿ ಪ್ರತಿಯೊಬ್ಬರು ಕೂಡ ದೆಹಲಿ ದಂಡಯಾತ್ರೆ ಮಾಡಿದರು. ದೆಹಲಿಯ BJP ನಾಯಕರನ್ನು ಭೇಟಿಯಾದರು. ಹೇಗಾದರೂ ಮಾಡಿ ದೆಹಲಿಯ BJP ಹೈಕಮಾಂಡ್ ಕೃಪಾ ಕಟಾಕ್ಷವನ್ನು ಪಡಿಬೇಕು ಅನ್ನೋ ದೊಡ್ಡ ಪಡೆ ಇತ್ತು. ನೇರವಾಗಿ ಏರ್ಪೋರ್ಟ್ ಹೋದ್ರು, ಅಲ್ಲಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ಇವತ್ತು ಅಥವಾ ನಾಳೆ ಬೆಳಗ್ಗೆ ನಾನು ಅಟೆಂಡ್ ಮಾಡ್ತೀನಿ. ವಾಡಿಕೆ ಅಂದರೆ ಸರ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಸಂಪುಟ ಸಚಿವರನ್ನ ಕರೆದು ಅಧಿಕೃತವಾಗಿ ಅವ್ರಿಗೆ ಹೇಳಿ ಅದಾದ ನಂತರ ಲೋಕಭವನಕ್ಕೆ ಹೋಗ್ತಾರೆ. ಇದು ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಅಲ್ಲ, ಈಗ ಮೇಲ್ನೋಟಕ್ಕೆಲ್ಲ ಕಾಣ್ತಾ ಇದೆ. ಈಗಾಗಲೇ ಎಲ್ಲ ಆಗಿದೆ. ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ. ಅಧಿಕೃತವಾಗಿ ಬರುವವರೆಗೆ ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಬಂದಮೇಲೆ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತೀವಿ. ಸರ್, ಇದ್ರ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಗ್ಗೆ ಕೂಡ ತಮ್ಮ ಹೆಸರು ಬರ್ತಾ ಇದೆ, ಚಾಲ್ತಿಯಲ್ಲಿದೆ ಸರ್. ನೀವು ಈ ವಿಚಾರವಾಗಿ ಚರ್ಚೆ ಇದೆ ಆದ್ರೆ ನಮ್ಮ ಜೊತೆ ಯಾರು ಇನ್ನೂ ಚರ್ಚೆ ಮಾಡಿಲ್ಲ. ಸೊ ಚರ್ಚೆ ಮಾಡಿದ್ರೆ ನಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ನಮ್ಮ ಕಂಫರ್ಟೇಬಲ್ ಅನ್ನ ಹೇಳುವಂತ ಪ್ರಯತ್ನ ಮಾಡ್ತೀವಿ ವರಿಷ್ಠರಿಗೆ. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ಆದರೆ ಸಹಜವಾಗಿ ಸಮೀಕರಣ ಕೂಡ ಸಾಮಾಜಿಕ ಸಮೀಕರಣ ಬದಲಾಗುತ್ತೆ. ಇಂಥದ್ರಲ್ಲಿ ದಲಿತ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವಂತಹ ಅಹಿಂದ ಮ್ಯಾಟರ್ನ ತಾವು ಮೊದಲಿಂದಲೂ ಕೂಡ ಸಿದ್ದರಾಮಯ್ಯ ಆದ ಬಳಿಕ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ, ಯಾವುದು ಆ ರೀತಿ ಯಾವುದೂ ಆಗಿಲ್ಲ. ಇನ್ನೂ ಕರೆದೇ ಇಲ್ಲ ನಮಗೆ. ಚರ್ಚೆಗೆ ಕರೆದ್ರೆ ಏನಾಗಬೇಕು ಮುಂದಿನ 2 ವರ್ಷಗಳಲ್ಲಿ, ಪಕ್ಷ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಲಹೆಗಳನ್ನು ನೀಡ್ತೀವಿ. ಸೊ ಇನ್ನೂ ವರಿಷ್ಠ ನಮಗೆ ಅವಾರ್ಡ್ ಮಾಡಿಲ್ಲ, ಮಾಡಬೇಕು. ಇಲ್ಲ, ಮಾತಾಡಿ. ನಾವು ಇಲ್ಲೇ ಇದ್ದೀವಿ ಭವನದಲ್ಲಿ. ಅವ್ರು ನೇರವಾಗಿ ಏರ್ಪೋರ್ಟ್ ಹೋದ್ರು, ಅಲ್ಲಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ಇವತ್ತು ಅಥವಾ ನಾಳೆ ಬೆಳಗ್ಗೆ ನಾನು ಅಟೆಂಡ್ ಮಾಡ್ತೀನಿ. ವಾಡಿಕೆ ಅಂದರೆ ಸರ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಸಂಪುಟ ಸಚಿವರನ್ನ ಕರೆದು ಅಧಿಕೃತವಾಗಿ ಅವ್ರಿಗೆ ಹೇಳಿ ಅದಾದ ನಂತರ ಲೋಕಭವನಕ್ಕೆ ಹೋಗ್ತಾರೆ. ಇದು ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಅಲ್ಲ, ಈಗ ಮೇಲ್ನೋಟಕ್ಕೆಲ್ಲ ಕಾಣ್ತಾ ಇದೆ. ಈಗಾಗಲೇ ಎಲ್ಲ ಆಗಿದೆ. ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ. ಅಧಿಕೃತವಾಗಿ ಬರುವವರೆಗೆ ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಬಂದಮೇಲೆ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತೀವಿ. ಸರ್, ಇದ್ರ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಗ್ಗೆ ಕೂಡ ತಮ್ಮ ಹೆಸರು ಬರ್ತಾ ಇದೆ, ಚಾಲ್ತಿಯಲ್ಲಿದೆ ಸರ್. ನೀವು ಈ ವಿಚಾರವಾಗಿ ಚರ್ಚೆ ಇದೆ ಆದ್ರೆ ನಮ್ಮ ಜೊತೆ ಯಾರು ಇನ್ನೂ ಚರ್ಚೆ ಮಾಡಿಲ್ಲ. ಸೊ ಚರ್ಚೆ ಮಾಡಿದ್ರೆ ನಮ್ಮ ಸತೀಶ್ ಜಾರಕಿಹೊಳಿ ಅವರ ಮಾತಿನಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗ್ತಾ ಇದೆ, ಎಲ್ಲವೂ ಕೂಡ ಮುಗಿದು ಹೋದ ಅಧ್ಯಾಯದ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ಕ್ಯಾಬಿನೆಟ್ನ ಸಚಿವರು ಸಹೋದ್ಯೋಗಿಗಳಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಅದಾದ ಬಳಿಕ ಲೋಕಭವನಕ್ಕೆ ತೆರಳುತ್ತಾರೆ, ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತಾರೆ. ಇದು ಹೌದಾ ಅಂತ ಕೇಳಿದರೆ ಹೌದು, ಆದರೆ ಅಧಿಕೃತವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಧಿಕೃತವಾದ ನಂತರವಷ್ಟೇ ನಾವು ಮಾತನಾಡಬೇಕಲ್ಲ. ಬಟ್ ವಿಚಾರ ಹೌದು ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ನಾಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡೋದು ಪಕ್ಕಾ, ಮುಖ್ಯಮಂತ್ರಿ ಸ್ಥಾನ ತೆರವಾಗೋದು ಪಕ್ಕಾ. ಆದರೆ ಯಾರು ಹೊಸ ನಾಯಕ ಅಂದರೆ ಯಾರ ಬಳಿಯೂ ಸ್ಪಷ್ಟವಾದ ಉತ್ತರ ಇಲ್ಲ. ಬಟ್ ಅನೇಕರು ಹೇಳುವಂಥ ಮಾತುಗಳು ಅದು ಡಿ ಕೆ ಶಿವಕುಮಾರ್ ಅಂತ. ಸೊ ಡಿ ಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿ ಆಗೋದು ಬಹುತೇಕ ಖಚಿತವಾಗ್ತಾ ಇದೆ. ಇಲ್ಲಿ ಇನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ KPCC ಅಧ್ಯಕ್ಷರ ಸ್ಥಾನಕ್ಕೆ ಯಾರು?